ವಿಜ್ಞಾನಿಗಳು ಹೇಳುತ್ತಾರೆ, ಸೂರ್ಯ ಮತ್ತು ಇತರ ಗ್ರಹಗಳಿಂದ ತಾರೆಗಳಿಂದ ಅಪಾಯಕಾರಿ ಕಿರಣಗಳು ಅರ್ಥಾತ್ ಅಲ್ಟ್ರಾವೈಲೆಟ್ ರೇಸ್ ರೇಸ್ಗಳು ನಮ್ಮ ಭೂಮಿಯ ಕಡೆ ಬರುತ್ತವೆ. ಹಾಗೂ ನಮ್ಮ ಈ ಅಟ್ಮಾಸ್ಫಿಯರ್, ನಮ್ಮ ಈ ಆಕಾಶ ಅವುಗಳನ್ನು ಭೂಮಿಯ ಒಳಗಡೆ ದಾಟಿ ಬರಲು ಅನುಮತಿಸುವುದಿಲ್ಲ. ಇದು ಅವುಗಳನ್ನು ತಡೆದು ಪುನಃ ಹಿಂದೆ ತಳ್ಳುತ್ತದೆ. ಹಾಗೂ ಈ ಅಟ್ಮಾಸ್ಫಿಯರ್ ಇಲ್ಲದಿದ್ದರೆ, ಆ ರೇಸ್ಗಳು, ಆ ಕಿರಣಗಳು ನಮ್ಮ ಭೂಮಿಯವರೆಗೆ ತಲುಪಿದ್ದರೆ ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಯ ಜೀವನ ನಾಶವಾಗುತ್ತಿತ್ತು. ಯಾವುದೇ ಮಾನವ, ಪ್ರಾಣಿ, ಪಶು, ಪಕ್ಷಿ ಅಥವಾ ಯಾವುದೇ ಒಂದು ಜೀವಿಯ ಜೀವನ ಈ ಭೂಮಿಯ ಮೇಲೆ ಅಸಂಭವವಾಗುತ್ತಿತ್ತು. ಈಗ ಕುರ್ಆನಿನ ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಈ ಶ್ಲೋಕವನ್ನು ನೋಡಿ. ಇದರಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಸ್ಪಷ್ಟವಾಗಿ ಹೇಳಿದ್ದಾನೆ, ವಜಅಲ್ನಾ ಸಲಾ ಸಖಫನ್ ಮಹ್ಫೂಜಾ, ನಾವು ಆಕಾಶವನ್ನು ಸಂರಕ್ಷಣೆಯ ಛಾವಣಿಯನ್ನಾಗಿ ಮಾಡಿದ್ದೇವೆ. ಸೊ ವೀಕ್ಷಕರೇ, ಇಂದು 50, 100 ಅಥವಾ 150 ವರ್ಷಗಳ ಹಿಂದೆ ಕಂಡುಹಿಡಿಯಲಾದ ಈ ಸೈಂಟಿಫಿಕ್ ಥಿಯೋರಿಯನ್ನು ಆಕಾಶ ಒಂದು ಸೂಚಿತ ಛಾವಣಿಯಾಗಿದೆ, ಇದು ನಮ್ಮ ರಕ್ಷಣೆ ಮಾಡುತ್ತಿದೆ ಎಂದು ಇಂದಿನಿಂದ 1400 ವರ್ಷಗಳ ಹಿಂದೆ ಕುರ್ಆನಿನಲ್ಲಿ ಉಲ್ಲೇಖಿಸಲು ಸಾಧ್ಯವಾ? ಇದು ಒಂದು ಮಾನವ ಬರೆದಿರುವ ಪುಸ್ತಕವಾಗಿದ್ದರೆ